ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸುಶೀಸ್ ಕಿಚನ್ಗೆ ಸ್ವಾಗತ. ಇವತ್ತು ನನ್ನ ಕಿಚನಲ್ಲಿ ನಾನು ಹೆಸರುಬೇಳೆ ಪಾಯಸ ಮಾಡ್ತಾ ಇದ್ದೀನಿ. ಇದನ್ನ ಕೀರು ಅಂತ ಕೂಡ ಹೇಳ್ಬೋದು. ನೋಡಿ, ಇದರಲ್ಲಿ ಕುಕ್ಕರ್ಗೆ ಒಂದೆರಡು ಸ್ಪೂನು ತುಪ್ಪ ಹಾಕೊಂಡು ನಾನು ಒಂದು ಬೌಲು ಹೆಸರುಬೇಳೆ ತೊಗೊಂಡಿದ್ದೀನಿ ಪಾಯಸಕ್ಕೆ ಅಂತ. ಇವಾಗ ಅದರಲ್ಲಿ ಸೇರಿಸ್ಕೊಂಡು ಫ್ರೈ ಮಾಡ್ಕೊತೀನಿ. ಹಸಿಯಾಗಿದ್ದರೆ ಚೆನ್ನಾಗಿರಲ್ಲ, ನೀರಲ್ಲಿ ಹಂಗೆ ಡೈರೆಕ್ಟಾಗಿ ನಾವು ಹೆಸರುಬೇಳೆ ಸೇರಿಸ್ಕೊಂಡು ಬೇಯಿಸ್ಕೊಂಡ್ರೆ. ಈ ಥರ ಹುರ್ಕೊಂಡು ಸೇರಿಸ್ಕೊಳ್ಳುವಾಗ ಪಾಯಸ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಇವಾಗ ನಾನು ಫ್ರೈ ಮಾಡ್ಕೊತೀನಿ. ಫ್ರೈ ಮಾಡಿಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗಬೇಕು. ಇದಕ್ಕೆ ಅಂತ ಒಂದು ಹಸಿ ಸ್ಮೆಲ್ ಇರುತ್ತೆ ಹೆಸರು ಬೇಳೆಗೆ. ನಾವು ಫ್ರೈ ಮಾಡಿದಾಗ ಆ ಸ್ಮೆಲ್ಲು ಹೋಗ್ಬಿಡುತ್ತೆ. ಇವಾಗ ಇದಕ್ಕೊಂದು ಹಾಫ್ ಲೀಟ್ರು, ಎರಡೂವರೆ ಗ್ಲಾಸ್ ಅಷ್ಟು ನೀರು ಹಾಕೊಂಡ್ರೆ ಸಾಕು. ನೀರು ಹಾಕೊಂಡು ಇದನ್ನು ಒಂದೇ ಒಂದು ವಿಷಲ್, ಜಾಸ್ತಿ ಬೇಡ, ಒಂದು ವಿಷಲ್ ಬಂದರೆ ಸಾಕು, ಬೇಯಿಸ್ಕೋಬೇಕು. ಒಂದು ವಿಷಲ್ ಅಂದರೆ ಇದು ಕರೆಕ್ಟಾಗಿ ಬಂದಿರುತ್ತೆ, ಯಾಕಂದರೆ ನಾವು ಬೇಳೆ ಜಾಸ್ತಿ ಸೇರಿಸಿದ್ದೀವಲ್ವ ಅದರಿಂದ. ಇವಾಗ ಒಂದು ವಿಷಲ್ ಬರ್ಸ್ಕೊತೀನಿ. ನೋಡಿ, ಲಿಡ್ ಕ್ಲೋಸ್ ಮಾಡಿ ಒಂದು ವಿಷಲ್ ಬರುತ್ತೆ. ಬಂದ ನಂತರ ಅದನ್ನು ಪಕ್ಕದಲ್ಲಿ ಇಟ್ಬಿಟ್ಟು ನಾನು 1 ಸ್ಪೂನು ರೈಸ್ ತೊಗೊತೀನಿ. ನೋಡಿ, ಅವತ್ತು ವೆಜ್ ಬಿರಿಯಾನಿ ಮಾಡಿದ್ದೆ. ವೆಜ್ ಬಿರಿಯಾನಿನ ಹಿಂದೆ ತವಾದಲ್ಲಿ ದಮ್ಗಿಡ್ತಾ ಇದ್ದೀನಿ. ಅವತ್ತೇ ಹೇಳಿದ್ದೆ ನಾನು ಪಾಯಸ ಕೂಡ ಮಾಡಿದ್ದೀನಿ ಅಂತ, ತೋರಿಸ್ತಾ ಇದ್ದೀನಿ ಇವತ್ತು. ನೋಡಿ, ವಿಷಲ್ ಬಂದಿದ್ದಾಯಿತು. ಇವಾಗ 1 ಸ್ಪೂನ್ ರೈಸ್ನ ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಮಾಡಿಕೊಂಡು ಅದನ್ನು ಜಾರಲ್ಲಿ ಸೇರಿಸ್ಕೊತೀನಿ. ಜಾರಲ್ಲಿ ಸೇರಿಸ್ಕೊಂಡು ನೋಡಿ, ಗಸಗಸೆ ಇದೆ, ಗೋಡಂಬಿ ಇದೆ, ತೆಂಗಿನಕಾಯಿ, ಏಲಕ್ಕಿ, ಇದನ್ನೆಲ್ಲ ರುಬ್ಕೊಂಡು ಬರ್ತೀನಿ. ಇವಾಗ ಅದಕ್ಕೂ ಮುಂಚೆ ಏನು ಮಾಡಬೇಕು, ಈ ಹೆಸರು ಬೇಳೆಗೆ ಬೆಲ್ಲನ ಸೇರಿಸ್ಕೋಬೇಕು. ಬೆಲ್ಲ ಸೇರಿಸಿದ್ರೆ ಹೆಸರು ಬೇಳೆನಲ್ಲಿರೋ ಸಪ್ಪೆ ಇದೆಲ್ಲ ಆ ಬೆಲ್ಲ ಎಳ್ಕೊಂಡು ನೀಟಾಗಿ ಸ್ವೀಟಾಗಿರುತ್ತೆ. ಇವಾಗ ಸೇರಿಸ್ಬಿಟ್ಟು ಅದ್ರಲ್ಲಿ ಕುದ್ಕೊಂಡಿರುತ್ತೆ. ಒಂದು 2-3 ಮಿನಿಟ್ಸ್ ಕುದಿಲಿ ಚೆನ್ನಾಗಿ. ಹೆಸರು ಬೇಳೆ ಎಲ್ಲ ಸ್ವೀಟ್ ಎಲ್ಲ ಎಳ್ಕೊಳ್ಳುತ್ತೆ. ನಾವು ಅಷ್ಟೊತ್ತಿಗೆ ಇದನ್ನ ರುಬ್ಕೊಂಡು ಬಂದುಬಿಡೋಣ ಮಿಕ್ಸಿನಲ್ಲಿ. ಇವಾಗ ರುಬ್ಕೊಂಡು ಬಂದು ಇದು ಕುದೀತಾ ಇರೋ ಇದಕ್ಕೆ ಸೇರಿಸ್ತೀನಿ. ನಿಮಗೆ ಯಾವ ಅದಕ್ಕೆ ಬೇಕೋ ಆ ಅದಕ್ಕೆ ಸೇರಿಸ್ಕೋಬೋದು ನೀವು. ನೋಡಿ, ಬೇಳೆ ನೋಡಿ ಸ್ಮ್ಯಾಶ್ ಆಗಿಲ್ಲ, ಗಂಜಿ ಥರನೂ ಆಗಿಲ್ಲ, ಕರೆಕ್ಟಾಗಿದೆ. ಇವಾಗ ನೋಡಿ, ನನಗೆ ಯಾವ ಅದಕ್ಕೆ ಬೇಕೋ ಪಾಯಸ ಅದಕ್ಕೆ ನೀರು ಸೇರಿಸ್ಕೊತಾ ಇದ್ದೀನಿ. ನೋಡಿ, ಒಂದು 3-4 ನಿಮಿಷ ಕುದಿದ್ರೆ ನಾವು ಗಸಗಸೆ, ಅಕ್ಕಿ ಮತ್ತು ಗೋಡಂಬಿ ಹಾಕಿದ್ದೀವಲ್ವ, ಪಾಯಸ ತುಂಬ ಹೊಂದ್ಕೊಂಡು ಬರುತ್ತೆ. ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಇವಾಗ ನಾನು ಲಾಸ್ಟಲ್ಲಿ ಇದನ್ನು ಟ್ರಾನ್ಸ್ಫರ್ ಮಾಡಿಬಿಟ್ಟು ನೋಡಿ, ಈ ಕಲರ್ ಬರುತ್ತೆ. ಪಾಯಸ ತುಂಬ ಚೆನ್ನಾಗಿರುತ್ತೆ. ಗೋಡಂಬಿ ದ್ರಾಕ್ಷಿಯಿಂದ ಒಗ್ಗರಣೆ ಕೊಡ್ತಾ ಇದ್ದೀನಿ. ನಾನು ಇವಾಗ ಒಂದನ್ನು ಹಾಟ್ ಪ್ಯಾಕಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಪಾಯಸನ. ಇದನ್ನು ಫ್ರೈ ಮಾಡಿಬಿಟ್ಟು ಅದರಲ್ಲಿ ಸೇರಿಸ್ಬಿಡ್ತೀನಿ. ತುಂಬ ಟೇಸ್ಟಿಯಾಗಿರುತ್ತೆ. 1 ಗ್ಲಾಸ್ ಕುಡಿದ್ರೆ ಇನ್ನೊಂದು ಗ್ಲಾಸ್ ಕುಡಿಬೇಕು ಅನ್ನಿಸ್ತಾ ಇರುತ್ತೆ. ನೋಡಿ, ನೀವು ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಆಯಿತಾ? ನೋಡಿ ಫ್ರೈ ಆಯಿತು. ಇವಾಗ ಅದನ್ನು ನಾನು ಟ್ರಾನ್ಸ್ಫರ್ ಮಾಡಿಕೊಂಡ್ರೆ ಹಾಟ್ ಪ್ಯಾಕಲ್ಲಿ ಸೇರಿಸ್ಬಿಟ್ಟು ಬಿಸಿಯಾಗಿ ಕುಡಿಬೇಕು ಪಾಯಸ. ಇದು ಗ್ಲಾಸಲ್ಲಿ ಇಟ್ಕೊಂಡು ತುಂಬ ಚೆನ್ನಾಗಿರುತ್ತೆ. ನೋಡಿ, ನೀವು ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಪ್ಪ. ಥ್ಯಾಂಕ್ ಯು.